16 MLA ಸಂಬಂಧಪಟ್ಟ ಸಸ್ಪೆನ್ಷನ್ ಅದನ್ನ ರಿವೋಕ್ ಮಾಡಬೇಕು, ಅದನ್ನು ಮತ್ತೆ ವಾಪಸ್ ಆದಷ್ಟು ಬೇಗ. ಮತ್ತು ಕೆಲವು ಯಾರೋ ಒಬ್ಬ ನಮ್ಮ ಶಾಸಕರು ಬೆಳ್ತಂಗಡಿ ಶಾಸಕರನ್ನ ಇದು ಮಾಡ್ತೀವಿ, ಸರ್ವಿಸಸ್ನ ಮುಗಿಸ್ತೀವಿ ಅಂದರೆ ಇದು ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀರಿ ಅಂತ ಇದನ್ನು ವದಂತಿಗಳು ಭಾಳ ಇದೆ. ಏನು ಅದ್ರ ಬಗ್ಗೆ ಏನು ಇದಾಗಿದೆಯಾ ನಿಮಗೆ? ಯಾರು ಇವತ್ತು 18 ಶಾಸಕರು ನಾವು ಇವತ್ತು ಅವರ ಸಂವಿಧಾನ ಪೀಠಕ್ಕೆ ತೋರಿಸ ಅಗೌರವ ಮತ್ತು ಆ ಒಂದು ಸನ್ನಿವೇಶ ಅಷ್ಟೇ ಮಾಡಿದ್ರೆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಂತೇಳಿ ನಾವು ಕ್ರಮ ತಗೊಂಡಿದ್ದೇವೆ. ಅಲ್ಲ ಅದಕ್ಕೆ ಅಲ್ಲ ಇದು ನೆಕ್ಸ್ಟ್ ಘೋಷ, ಅದು ನೆಕ್ಸ್ಟ್ ಘೋಷ. ಇದನ್ನು ಅದರಲ್ಲಿ ನಾವು ನಾನಲ್ಲ ಸದನ ಅವು ತೀರ್ಮಾನ ಮಾಡಿ 6 ತಿಂಗಳ ತನಕ ಅವರನ್ನು ಸಸ್ಪೆನ್ಷನ್ ಕೊಟ್ಟಿದ್ದೇವೆ. ಮತ್ತು ಕಮಿಟಿ ಕೂಡ ಭಾಗವಹಿಸಬಾರ್ದು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾಕೆ ಕಮಿಟಿ ಕೊಟ್ಟಿದ್ದಾರೆ ಅಂತ ಯಾವತ್ತಂತ ಹೇಳಿದರೆ, ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾವುದು ನಮಗೆ ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಆದ ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಭಾಗವಹಿಸಬಾರ್ದಂತ ಇವತ್ತು ತೀರ್ಮಾನ ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು, ಅವ್ರ ಪಕ್ಷ ಅಧ್ಯಕ್ಷರು ಎಲ್ಲ ಶಾಸಕರು ಬಂದು ಆ ವಿಷಾದನ ಇವತ್ತು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ ಅಧಿಕಾರ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಸರ್ಕಾರ ಜೊತೆ ನಾನು ಕೂಡ ಚರ್ಚೆ ಮಾಡ್ತೇವೆ. ನಾವು ಯಾವಾಗಲೂ ಸಕಾರಾತ್ಮಕವಿದ್ದೇವೆ. ನಮಗೇನಿದೆ, ಒಂದು ಸಂವಿಧಾನಕ್ಕೆ ಅಗೌರವ ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ನಾವು ಕೊಡಬೇಕು. ಮತ್ತು ಅವ್ರ ತಪ್ಪನ ಅರಿವು ಅವರಿಗೆ ಆಗಬೇಕು. ಇದು ನಾನು ಹೇಳ್ತೇನೆ, ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸೋದಕ್ಕೆ ನಾವು ಕ್ರಮ ತಗೊಂಡಿದ್ದೇನೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ಬೋದು. ಅವರು ಕೆಲವರು ಹೇಳ್ತಾರೆ ಎಲ್ಲಂತಲ್ಲ, ಸಂವಿಧಾನ ಜಾಸ್ತಿ ನಿಯಮಕ್ಕಿಂತ ಜಾಸ್ತಿ ಆಗಿ ಇವತ್ತು ತಗೊಂಡಿದೆ. ಅದು ಯಾರು ಸರಿ ನನ್ನ ತಪ್ಪು ನಾನು ತೀರ್ಮಾನ, ಅದು ಕೋರ್ಟ್ ತೀರ್ಮಾನ ಮಾಡಬೇಕಲ್ಲ. ಆಗಬೇಕಾದಲ್ಲಿ ಕೋರ್ಟು ಕೂಡ ಸಂವಿಧಾನ ಗೌರವ ಉಳಿಸಲಿಕ್ಕೆ ಕೆಲಸವನ್ನು ನಿರ್ವಹಿಸ್ತದೆ. ಇದರಲ್ಲಿ ಒಟ್ಟಾರೆಗೇನು ಸಂವಿಧಾನದ ಪರವಾಗಿ ನಾವು ಅವತ್ತು ನಿಂತಿದ್ದೇವೆ ಅಂತೇಳಿ ನಮಗೆ ಇವತ್ತು ವಿಶ್ವಾಸ ಇದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಮತ್ತು ಅದು ಕೊಟ್ಟಂಥ ಅದೇನು ಪನಿಷ್ಮೆಂಟ್ ಅಲ್ಲ. ಎಲ್ಲ ಶಾಸಕರು ಉತ್ತಮವಾದ ನಾಯಕರಾಗಲಿ ಅಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಮೇಲೆ ಬಂದು ಆ ಸನ್ನಿವೇಶ ಬೇರೆ ಬೇರೆ ವಿಚಾರ ಇರ್ಬೋದು. ಅದು ಮತ್ತೆ ಫೈನಾನ್ಸ್ ಬಿಲ್ ಆಗುವಾಗ ಅವರೇ ಏನಿದೆ, ನಾನು ನೋಡಿದ ಮೀಡಿಯಮ್ನಲ್ಲಿ ಇವತ್ತು ರಾಜನ್ನ ಹನಿ ಸಂಬಂಧಪಟ್ಟಾಗೆ ಇವತ್ತು ಮಾತಾಡೋದು ಅಂತ ಹೇಳಿಕೊ ಅದು ಮಾತಾಡೋಕ್ಕೆಲ್ಲ ನಾನು ಅವಕಾಶ ಕೊಟ್ಟಿದ್ದೇನೆ. ಅವರೆಲ್ಲ 2 ದಿವಸ ಮಾತಾಡಿದ್ದಾರೆ. ಒಂದು ದಿವಸ ಗೃಹ ಸಚಿವರು ಉತ್ತರ ಕೊಟ್ಟರು, 2ನೇ ದಿವಸ ಬಜೆಟ್ನಲ್ಲಿ ಉತ್ತರ ಕೊಟ್ಟು ಫೈನಾನ್ಸ್ ಬಿಲ್ ಪಾಸ್ ಮಾಡಬೇಕಂತ ತೀರ್ಮಾನ ಆಗೋ ಸಂದರ್ಭದಲ್ಲಿ 1 ನಿಮಿಷ ಮಾತಾಡ್ತಂತ ಹೇಳಿಕೊಂಡು ಮತ್ತೆ ಅದರಲ್ಲಿ ಮಾತಾಡಿದರು. ಸುನಿಲ್ ಕುಮಾರ್ ಮಾಡಿದರು, ಪ್ರತಿಪಕ್ಷ ನಾಯಕರಿಗೆ ಇನ್ನೊಬ್ಬರು ಮಾತಾಡಿ ಸರ್ಕಾರ ಉತ್ತರ ಕೊಟ್ಟಿದೆ. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ರು, ಇದನ್ನು ನಾವು ಸೂಕ್ತವಾದ ಯಾವ ರೀತಿಯ ತನಿಖೆ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಕೊಡ್ತೇವೆ. ನಾವು ತೀರ್ಮಾನ ಮಾಡುವಾಗ ನೀವು ಕೊಟ್ಟಂಥ ಅಭಿಪ್ರಾಯ ಏನಿದೆ, ಒಂದು ನೀವು ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಮಾಡಿ ಅಥವಾ ಇನ್ನೊಂದು ಸಂಸ್ಥೆ ವಹಿಸಿ ಅದನ್ನು ಕೂಡ ಪರಿಗಣಿಸ್ತೇವೆ ಅಂತೇಳಿ ಆ ರೆಕಾರ್ಡಲ್ಲಿದೆ. ಭಾಳ ಕ್ಲಿಯರ್ ಕಟ್ ಉತ್ತರ ಕೊಟ್ಟ ನಂತರ ಅದು ಈಗಲೇ ಕೊಡಬೇಕಿಲ್ಲ, ನಾನು ಬಜೆಟ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೇವೆ. ಅದು ಯಾವ ರೀತಿ ಆಗ್ತದೆ? ಮುಂದೆ 2 ಫೈನಾನ್ಸ್ ಬಿಲ್ ಧನ ವಿನಿಯೋಗ ನಾವು ಅವತ್ತು ಪಾಸ್ ಮಾಡಲೇಬೇಕು. ಮತ್ತು ಧನ ವಿನಿಯೋಗ ಬಿಲ್ ಅದು ಬೇರೆ ಬಿಲ್ ಆಗಿಲ್ಲ. ಬೇರೆ ಬಿಲ್ ಸಮಸ್ಯೆ ಬಂದರೆ ನನಗೆ ಅರ್ಧದಲ್ಲಿ ನಿಲ್ಲಿಸಿ ನನಗೆ ಹೋಗಿ ಬಂದು ಮತ್ತೆ ಮುಂದಕ್ಕೆ ಹಾಕಿ ಮತ್ತೆ ಚರ್ಚೆ ಮತ್ತೆ ತಗೊಳ್ಬೋದು. ಫೈನಾನ್ಸ್ ಬಿಲ್ಲನ್ನು ಒಮ್ಮೆ ಮುಖ್ಯಮಂತ್ರಿ ಮೂವ್ ಮಾಡಿದ ತಕ್ಷಣ ನಾನು ವೋಟಿಂಗ್ ಆಫ್ ರೆಕಾರ್ಡ್ ನಾನು ಸ್ಪೀಕರ್ ಬೇಕು. ನನಗೆ ಅರ್ಧ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಫೈನಾನ್ಸ್ ಬಿಲ್ಲನ್ನು. ಮತ್ತು ಫೈನಾನ್ಸ್ ಬಿಲ್ನಾಗೆ ಆಗುವಾಗ ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಯಾಕೆ? ಫೈನಾನ್ಸ್ ಬಿಲ್ ಏನಾದರೂ ಆಗದಿದ್ದಲ್ಲಿ ನಾಳೆಯಿಂದ ಒಂದು ನಯ ಪೈಸೆ ಸ್ಯಾಲರಿ ಇರಲಿ, ಒಂದು ಯೋಜನೆ ಇರಲಿ, ಒಂದು ನಯ ಪೈಸೆ ಖರ್ಚು ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಫೈನಾನ್ಸ್ ಬಿಲ್ ಬರುವಾಗಲೇ ಅದನ್ನು ಮುಂದೆ ಬಂದಾಗ ಮತ್ತೇನು ಮಾಡಬೇಕಾಗ್ತದೆ?
ಅಲ್ಲಿ ಏನಾದರೂ ಮಾರ್ಷಲ್ಗಳು ಇವರೊಂದು ಜೋತಲ್ಲಿದ್ದರೆ ಹೆಚ್ಚು ಕಮ್ಮಿ ಆದರೆ ನಾನು ಬಿಲ್ ಬಿಟ್ಟು ಇವರು ಹಿಂದೆ ಹೋಗಬೇಕು, ಅದಕ್ಕೆ ಅವ್ರು ಕೂಡ ತಾಳ್ಮೆಯಲ್ಲಿ ಇದ್ದರು. ಸೊ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಫೈನಾನ್ಸ್ ಬಿಲ್ ಆಗೋದು ಅರ್ಚನೆ ಮಾಡಬಾರ್ದು, ಅಥವಾ ಈ ರೀತಿ ಹೋಗೋ ಮುಂಚೆ ಯಾವ ಬಿಲ್ ಹೋಗ್ತದೆ ಯಾವುದು ಹೋಗುವುದಿಲ್ಲ ಅಂತೇಳಿ ನೋಡಿಕೊಳ್ಬೇಕು. ಮತ್ತು ಈ ರೀತಿ ಆದ ಲಾಸ್ಟಿಗೆ ಸಮಸ್ಯೆ ಆಗ್ತಂತಂದು ಅರಿವು ಬರಬೇಕು. ಅದಕ್ಕಾಗಿ ಇದೆಲ್ಲ ಆದಂಥ ಒಂದು ಘಟನೆ. ಈಗ ಅವ್ರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.